ಫ್ರೆಂಡ್ಸ್, ನಿಮಗೆಲ್ಲ ವಿಷಯ ಗೊತ್ತಿರುತ್ತೆ. ನಮ್ಮ ಕಂಜನ್ ಈ ಸಲ ದಸರಾನ ಅಂದರೆ ದಸರಾಗೆ ಬರಲ್ಲ ಅಂತೇಳಿ. ಏನಕ್ಕಂತಂದರೆ ರೀಸೆಂಟ್ ಇನ್ಸಿಡೆಂಟ್ ಏನಾಯಿತು, ಅದಾದ ನಂತರ ನಮ್ಮ ಸಚಿವರೆಲ್ಲ ಏನೋ ಆರ್ಡರ್ ಮಾಡಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಕಂಜನ್ ದಸರಾಗೆ ಎಂಟ್ರಿ ಆಗಬಾರ್ದು ಅಂತೇಳಿ. ಸದ್ಯಕ್ಕೆ ನೋಡೋಣ ಮುಂದೆ ಯಾವಾಗ ನಮ್ಮ ಕಂಜನ್ ದಸರಾಗೆ ಎಂಟ್ರಿ ಕೊಡ್ತಾನಂತೇಳಿ. ಸೊ ನಮಗೂ ಅದೇ ಖುಷಿ, ಆದಷ್ಟು ಬೇಗ ಅವನು ಕೂಡ ದಸರಾಗೆ ಬರಬೇಕು. ಏಜ್ ತುಂಬ ಚಿಕ್ಕದು, 26-27 ಹತ್ತತ್ರ ಇದ್ದಾನಷ್ಟೇ. ಇಂಥ ಒಂದು ಜೂನಿಯರ್ ಆನೆಗಳು ನಮ್ಮ ದಸರಾಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬ ಟ್ರೈನಿಂಗ್ ಆಗುತ್ತೆ. ಇನ್ನೂ ಒಂದು 50 ಇಯರ್ಸ್ ಅಂತೂ ಯಾವುದೇ ರೀತಿಯ ಮಿಸ್ಸಸ್ ಇರಲ್ಲ. ಸೊ ಆರಾಮ್ಸೆ ದಸರಾನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟೊಂದು ಕ್ರೌಡೆಲ್ಲ ಅಂಥೇಳಿ. ಸದ್ಯಕ್ಕೆ ಕಂಜನ್ ಆದಷ್ಟು ಬೇಗ ದಸರಾಗೆ ಬರಲಿ ಅನ್ನೋಂಥ ಈಗ ಸದ್ಯಕ್ಕೆ ಕಂಜನ್ ಏನಿದ್ದಾನೆ, ಅವನೇ ಆ್ಯಬ್ಸೆನ್ಸಲ್ಲಿ, ಅಂದರೆ ಅವನಿಗೆ ಬರಲ್ಲಲ್ವ, ಅವನ ಪ್ಲೇಸಿಗೆ ಯಾರು ಬರ್ಬೋದು ನೆಕ್ಸ್ಟ್ ಆನೆಗಳು ಅಂತ ನಾನು ಕೆಲವು ಆನೆಗಳನ್ನ ಮಾತ್ರ ಇಲ್ಲಿ ಪಟ್ಟಿಲಿ ಹಾಕ್ಕೊಂಡಿರ್ತೀನಿ. ಅಂದರೆ ನನ್ನ ಒಂದು ಅಸಂಪ್ಷನ್ ಅಂತ ಹೇಳ್ಬೋದು ಅದಕ್ಕೆ. ಸೊ ಏನಕ್ಕಂತಂದರೆ ನಮ್ಮ ದುಬಾರಲ್ಲಾಗಲಿ, ಮತ್ತಿಗೋಡು ಕ್ಯಾಂಪ್ನಾಗಲಿ, ರಾಂಪುರ ಕ್ಯಾಂಪಲ್ಲಿ ತುಂಬ ಆನೆಗಳಿದ್ದಾವೆ. ಬಟ್ ನಾನು ಕೆಲವೊಂದು ಶಾರ್ಟ್ ಲಿಸ್ಟೆಡ್ ಆನೆಗಳೇನಿದ್ದಾವೆ, ನಮ್ಮ ರೀಸೆಂಟ್ ಚೆನ್ನಾಗಿ ಟ್ರೈನಿಂಗಲ್ಲಿ ಆಗಿರೋಂಥ ಆನೆಗಳನ್ನ ಮಾತ್ರ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ಳೋ ಟ್ರೈ ಮಾಡ್ತಾಯಿದ್ದೀನಿ. ಅದರಲ್ಲಿ ನಿಮಗೆ ನಾನು ಫಸ್ಟ್ ಆನೆ ಹೇಳ್ತಾ ಇರೋದೇನೆಂದರೆ ಅಯ್ಯಪ್ಪ ನಮ್ಮ ಕ್ಯಾಂಪಲ್ಲೇ ಹುಟ್ಟಿ ಬೆಳೆದಂಥ ಆನೆ ಮರಿ ಅದು. ಸದ್ಯಕ್ಕೆ ಇವಾಗಲೂ ಅವನು ಮರಿನೇ, ನೋಡೋಕ್ಕೆ ಮಾತ್ರ ಸ್ವಲ್ಪ ದಷ್ಟಪುಷ್ಟವಾಗಿದ್ದಾನೆ. ಇವನಿಗೆ ಸದ್ಯಕ್ಕೆ 15 ವರ್ಷ. ಇವನು ಒಂದು 3-4 ಏನೋ ಕ್ಯಾಪ್ಚರಿಂಗ್ ಕೂಡ ಹೋಗಿದ್ದಾನೆ, ಅಂದರೆ ಕಾರ್ಯಾಚರಣೆ ಕೂಡ ಇವನು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾನೆ. ಅದು ಲಾಸ್ಟ್ ಟೈಮ್ ಒಂದು ಕಾಡಾನೆ ಕ್ಯಾಪ್ಚರಲ್ಲಿ ಮುಖ ಕೊಟ್ಟು ಕೂಡ ಅಂದರೆ ಮುಖ ಕೊಟ್ಟಿದ್ದಾನೆ. ಅಂದರೆ ಫೈಟಿಂಗ್ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ ಇಲ್ಲಿ. ಅಂದರೆ ಅಷ್ಟೊಂದು ಶಕ್ತಿ ಇರುವಂಥ ಒಂದು ಯಂಗ್ ಅಯ್ಯಪ್ಪ ತುಂಬ ಚೆನ್ನಾಗಿದ್ದಾನೆ. 15 ವರ್ಷ. ಇವನ್ನ ನೋಡ್ಕೋತಿರೋರು ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಇವನು ಶಾರ್ಟ್ ಲಿಸ್ಟ್ ಆಗಿದ್ದ, ಬಟ್ ಅಂದರೆ ರಿಸರ್ವ್ ಆನೆ ಅಂತೇಳಿ ಇಟ್ಟಿರ್ತಾರೆ. ಯಾವುದಾದ್ರೂ ಆನೆಗಳಿಗೆ ಏನಾದರೂ ಈಗ ಲೈಕ್ 14 ಆನೆಗಳೇನು ಸೆಲೆಕ್ಟ್ ಮಾಡ್ತಾರೆ, ಅದರಲ್ಲಿ ಯಾವುದಾದ್ರೂ ಆನೆಗೆ ಏನಾದ್ರು ಮದ ಬರೋದು ಅಥವಾ ಏನಾದ್ರು ಇಂಜುರೀಸ್ ಆಗೋದು, ಇಂಥ ಆನೆಗಳಿದ್ದಾಗ ಬ್ಯಾಕಪ್ ಆನೆ ಅಂತೇಳಿ ಇವನು ಸೆಲೆಕ್ಟ್ ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ಇವನಿಗೆ ಲಾಸ್ಟ್ ಇಯರ್ ಕೂಡ ಚಾನ್ಸಸ್ ಸಿಗಿಲ್ಲ. ಬಟ್ ಇವನು ಕೂಡ ಶಾರ್ಟ್ ಲಿಸ್ಟೆಡ್ ಆನೆ. ಈ ವರ್ಷ ಆಲ್ಮೋಸ್ಟ್ ಇವನು ಕೂಡ ಬರೋ ಚಾನ್ಸಸ್ ಇದೆ. ಇನ್ ಕೇಸ್ ಏನಾದರೂ ಒಳ್ಳೆ ಚೆನ್ನಾಗಿ ಟ್ರೈನಿಂಗಲ್ಲಿ ಆಗಿದೆ. ನಮ್ಮ ಅಂದರೆ ಅಲ್ಲಿ ಆಯ್ಕೆ ಮಾಡೋಕ್ಕಂಥ ಅಧಿಕಾರಿಗಳು ಬರ್ತಾರಲ್ವ, ಅವರು ಇವನ ಲಕ್ಷಣಗಳು, ಹಾಗೆ ಇವನು ಮಾತು ಕೇಳ್ತಾನ ಏನು ಎಲ್ಲ ಅದು ಕೆಲವೊಂದು ಇರುತ್ತೆ. ಯಾವ ರೀತಿ ಆನೆಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ಕೆಲವೊಂದು ರೂಲ್ಸ್ ಮತ್ತು ಇಂತಿಂಥದ್ದೇ ಲಕ್ಷಣಗಳಿರಬೇಕು ಅಂತೇಳಿ ದಸರಾಗೆ ಸೆಲೆಕ್ಟ್ ಆಗಬೇಕಂದ್ರೆ ಒಂದೊಂದು ಅದೇ ಈ ಥರ ರೂಲ್ಸಸ್ ಎಲ್ಲ ಇದೆ. ಸೊ ಅದಾದ ನಂತರನೇ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಎಲ್ಲ ಆನೆಗಳು ಅವರ ಒಂದು ರೂಲ್ಸ್ಗೆ ಹೊಂದ್ಕೊಳ್ಳುತ್ತಂತಂದ್ರೆ ಮಾತ್ರ. ಸೊ ನೆಕ್ಸ್ಟ್ ನಾನು ಮಾತಾಡ್ತಾ ಇರೋದು ನಮ್ಮ ಮಾಸ್ತಿ ಬಗ್ಗೆ ಸುಮಾರು ಜನಕ್ಕೆ ಪರಿಚಯ ಇರೋ ತುಂಬ ಡೌಟು. ಯಾರು ಕ್ಯಾಂಪ್ ಹೋಗಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವನು ಇವನು ನಮ್ಮ ಕ್ಯಾಂಪಲ್ಲಿ ಸುಮಾರು ವರ್ಷದಿಂದ ಇದ್ದಾನೆ. ಇವನು ಕೂಡ ಇವನ್ನ ಹಿಡ್ದಿರೋದು ಬಂದು ನಮ್ಮ ಅರ್ಜುನ ಹಾಗೆ ಅಭಿಮನ್ಯು ಟೀಮ್ ಅವರು. ಎಲ್ಲಿ ಅಂತಂದರೆ ನಮ್ಮ ಕೊಡಗು ಇರ್ಪು ಫಾಲ್ಸ್ ಏನಿದೆ ನೋಡಿ, ಅಂದರೆ ಯಾರೆಲ್ಲ ಇರ್ಪು ಫಾಲ್ಸಿಗೆ ಬಂದಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಆ ಭಾಗದಲ್ಲಿ ತುಂಬ ಒಂದು ತೊಂದರೆ ಕೊಡ್ತಾಯಿದೆ ನಮ್ಮ ಅಲ್ಲಿ ಆಲ್ಮೋಸ್ಟ್ ಕಾಫಿ ಎಸ್ಟೇಟ್ ಇರೋದು. ಕಾಫಿ ಎಸ್ಟೇಟೆಲ್ಲ ಬಂದು ಸೊ ಮರ ಬೀಳಿಸೋದು, ಬಾಳೆಹಣ್ಣು ತಿನ್ನೋದು, ಇಂಥ ಕೆಲಸಗಳು ತುಂಬ ಮಾಡ್ತಾಯಿದ್ದ. ಜನರ ಮೇಲೆ ಕೂಡ ಅಟ್ಯಾಕ್ ಮಾಡಿಲ್ಲ, ಬಟ್ ಓಡಾಡಿಸಿದ್ದಾನೆ. ಸೊ ಈ ರೀಸನ್ನ ಇಟ್ಕೊಂಡು ಅಲ್ಲಿ ಆ ಟೈಮ್ ಕ್ಯಾಪ್ಚರ್ ಮಾಡಲೇಬೇಕಾಗಿತ್ತು. ಇವನು ಕ್ಯಾಪ್ಚರ್ ಕೂಡ ನೆಕ್ಸ್ಟ್ ಲೆವೆಲ್ ಎಂಟ್ರಿ. ಸೊ ಇವನು ಕೂಡ ಎಂಟ್ರಿ ಅಂತಂದರೆ ನಾನು ಅರ್ಜುನ ಮತ್ತು ಯಾರು ನಮ್ಮ ಅಭಿಮನ್ಯು ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಂಟ್ರಿ ಕೊಟ್ಟು ಅವನ್ನ ಆರಾಮ್ಸೆ ಹಿಡಿತಾರೆ. ಇವನು ಜಾಸ್ತಿ ವರ್ಷ ಏನೂ ಆಗಿಲ್ಲ. ಮಾಸ್ತಿಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 30-31 ವರ್ಷ ಆಗಿರ್ಬೋದು ಅಷ್ಟೇ. ಸ್ವಲ್ಪ ಟ್ರೈನಿಂಗೆಲ್ಲ ಆಗಿ ಇವನು ಒಂದು ಎರಡು ಸಲ ಹುಲಿ ಕ್ಯಾಪ್ಚರಿಂಗ್ಗೆ ಹೋಗಿದ್ದಾನೆ ಅಷ್ಟೇ. ಆನೆ ಕ್ಯಾಪ್ಚರಿಗೆ ಬಂದಿರೋ ನನಗೊಂದು ಅಷ್ಟೊಂದು ಯಾವುದೇ ಐಡಿಯಾಸ್ ಇಲ್ಲ ಇವನು ಬಂದಿದ್ದಾನೆ ಅಂತೇಳಿ. ಬಟ್ ಇವನು ಕೂಡ ಒಳ್ಳೆ ಚೆನ್ನಾಗಿ ಟ್ರೈನಿಂಗ್ ಆಗಿರೋಂಥ ಆನೆ. ಇವನ ದಂತಗಳೇ ಇವನೊಂಥರ ಲಕ್ಷಣ ಅನ್ಬೋದು. ಸುಮಾರು ಜನ ಇವನ್ನ ನಮ್ಮ ಅರ್ಜುನಾಗ ಹೋಲಿಸ್ತಾಯಿದ್ರು, ಅರ್ಜುನ ಥರ ಕಾಣ್ತಾನಂತೇಳಿ. ಇವನು ಕೂಡ ಒಳ್ಳೆ ಟ್ರೈನಿಂಗ್ ಆಗಿ ಚೆನ್ನಾಗಿದ್ದಾನೆ ನೋಡಿ. ಅವನು ಕೆಲವು ವೀಡಿಯೋಸ್ಗಳಲ್ಲಿ ಹಾಕಿದ್ದೀನಿ. ಕ್ರಾರ್ ಕೆಲಸ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಕೆಲಸಗಳೇನಿದೆ ಸುತ್ತಮುತ್ತ ಅಲ್ಲಿ ನಮ್ಮ ಕ್ಯಾಂಪ್ ಹತ್ರ. ಸೊ ಎಲ್ಲ ಕೆಲಸಕ್ಕೆ ಹೊಂದ್ಕೊಂಡು ಚೆನ್ನಾಗಿ ಟ್ರೈನಿಂಗ್ ಆಗಿದ್ದಾನೆ ಮಾಸ್ತಿ. ಇವನು ಕೂಡ ಶಾರ್ಟ್ ಲಿಸ್ಟ್ ಆಗೋ ತುಂಬ
ಅವಕಾಶಗಳು ಇದೆ. ನೋಡೋಣ, ಇವನು ಕೂಡ ಬಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮ್ಮ ಅರ್ಜುನನ ಹೋಲುವ ಇನ್ನೊಂದು ಆನೆ ಅಂತೇಳಿ ತುಂಬ ಜನ ಅರ್ಜುನನ ಮರಿ ಅಂತಲೇ ಹೇಳ್ಬಿಡ್ತಾರೆ ಇವನ್ನ. ಇವನು ಯಾರು ಅಂತ ನಿಮಗೆ ಗೊತ್ತಿರುತ್ತೆ, ರೋಹಿತ. ಸೊ ರೋಹಿತ ಬಂದು ನಮ್ಮ ಸದ್ಯಕ್ಕೆ ಮತ್ತಿಗೋಡು ಕ್ಯಾಂಪ್ನಲ್ಲಿ ಇದ್ದಾನೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅವನು ಏನಕ್ಕೆ ಅಲ್ಲಿಗೆ ಶಿಫ್ಟ್ ಆಗಿದ್ದಾನೆ ಅಂತೇಳಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವನು ಶಿಫ್ಟ್ ಆಗಿರೋದು ಜಸ್ಟ್ ಒಂದು ಎಕ್ಸ್ಟ್ರಾ ಟ್ರೈನಿಂಗ್ ತಗೊಳ್ಳಿ, ಸ್ವಲ್ಪ ಬೇರೆ ಆನೆಗಳ ಜೊತೆ ಬೆರೀಲಿ ಅಂತೇಳಿ ರಾಂಪುರ ಕ್ಯಾಂಪಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ನಮ್ಮ ಮತ್ತಿಗೋಡು ಕ್ಯಾಂಪಿಗೆ. ಆಲ್ಮೋಸ್ಟ್ ಬಂದೊಂದು 8 to 9 ಮಂತ್ ಹತ್ತಿರ ಬಂತು. ಆಲ್ಮೋಸ್ಟ್ ಇವನಿಗೂ ಕೂಡ ಚಾನ್ಸ್ ಸಿಗುತ್ತೆ. ಯಾಕಂದರೆ ಇವನು ಆಲ್ರೆಡಿ 2 ವರ್ಷ ದಸರಾನು ಮಾಡಿಬಿಟ್ಟಿದ್ದಾನೆ. ಇವನಿಗೆ ಹೇಳೋಂಗೆ ಇಲ್ಲ ದಸರಾ ಎಕ್ಸ್ಪೀರಿಯೆನ್ಸ್ ಬಗ್ಗೆ. ಆರಾಮ್ಸೆ ಇವನು ಕೂಡ ಪಿಕ್ ಮಾಡ್ಬೋದು. ನನ್ನ ಪ್ರಕಾರ ಆಲ್ಮೋಸ್ಟ್ ಇವನಿಗೆ ಚಾನ್ಸಸ್ ತುಂಬ ಇದೆ, ರೋಹಿತ. ಬಟ್ ಸದ್ಯಕ್ಕೆ ಕ್ಯಾಂಪಿಗೆ ಬರ್ತಾಯಿಲ್ಲ, ಮದ ಇರೋದ್ರಿಂದ ಅವನ್ನ ಆಚೆ ಕಟ್ಕೊಂಡಿದ್ದಾರೆ, ಅಂದರೆ ಮಾವತರ ಮನೆ ಹತ್ರ. ಬಟ್ ತುಂಬ ಚೆನ್ನಾಗಿದ್ದಾನೆ. ಮೈಕಟ್ಟು ಅಂತಂದರೆ ದಂತಗಳೇ ಅವನಿಗೊಂಥರ ಲಕ್ಷಣ. ಹೈಟು ವೆಯ್ಟ್ ಎಲ್ಲ ಸಖತ್ತಾಗಿದ್ದಾನೆ. ನೆಕ್ಸ್ಟ್ ನಮ್ಮ ಪ್ರಿನ್ಸಸ್ ರಾಮನಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಬಿಡಿ. ಅವನು ಯಾವಾಗ ತುಮಕೂರು ದಸರಾ ಅಂಬಾರಿ ಹೊತ್ತ ಅಲ್ಲಿಂದ ಎಲ್ಲರಿಗೂ ಪರಿಚಯ ಆಗಿಬಿಡ್ತಾನೆ ಶ್ರೀರಾಮ. ಅದಾದ ನಂತರ ಕೆಲವು ತುಂಬ ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ಟಿದ್ದಾನೆ ನಮ್ಮ ರಾಮ. ಇವನಿಗೂ ಅಷ್ಟೇ, ಇವನ ದಂತಗಳು, ಹಣೆ, ಆ ಮುಖ ಲಕ್ಷಣವೇ ಒಂಥರ ತುಂಬ ಅಟ್ರಾಕ್ಟಿವ್ ಎಲ್ರಿಗೂ. ಇವನು ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ಈ ಸಲ ಇವನೇ ದಸರಾಗೆ ಬರೋದು ಅಂತೇಳಿ. ಬಟ್ ಇವನು ಈ ಸಲ ದಸರಾಗೆ ಬಂದರೆ ತುಮಕೂರಿಗೆ ಯಾರು ಹೋಗ್ತಾರೆ ಅನ್ನೋದೇ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನೋಡೋಣ. ಸೊ ಇವನು ಕೂಡ ಆದಷ್ಟು ಬೇಗ ನಮ್ಮ ಮೈಸೂರು ದಸರಾಗೆ ಬರಲಿ. ಬಟ್ ನನಗೆ ರಾಮನ ಬಗ್ಗೆ ತುಂಬ ಖುಷಿನೇ. ಏನಕ್ಕೆ ತುಮಕೂರು ದಸರಾಗೆ ಹೋಗಿ ಅಲ್ಲೇ ಅಂಬಾರಿ ಹೊರ್ತಾ ಇದ್ದಾನಲ್ವ, ಅವನು ಅಲ್ಲೇ ಕಂಟಿನ್ಯೂ ಮಾಡೋದು ಚೆನ್ನಾಗಿರುತ್ತೆ ಅನ್ಕೋತೀನಿ. ಬಟ್ ಮೈಸೂರಿಗೆ ಬಂದರೂ ಅದು ಒಂಥರ ಖುಷಿನೇ. ಸೊ ಈ 4 ಆನೆಗಳು ಮಾತ್ರ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನನ್ನ ಪ್ರಕಾರ ಹೇಳ್ತಾ ಇರೋದು. ನಿಮಗೆ ಯಾವುದು ಇನ್ನು ಪೆಂಡಿಂಗ್ ಆನೆಗಳು ಯಾವುದು ಚೆನ್ನಾಗಿರೋದು ಅಂತಂದರೆ ನಿಮ್ಮ ಒಂದು ಫೇವ್ರೇಟ್ ಆನೆನ ತಿಳಿಸಿ. ಬಟ್ ನನಗೆ ಎಲ್ಲ ಆನೆಗಳು ತುಂಬ ಖುಷಿನೇ. ಬಟ್ ಎಲ್ಲ ಆನೆಗಳು ದಸರಾಗೆ ಬರೋಕ್ಕಾಗಲ್ಲಲ್ವ. ಇನ್ನು ನಮ್ಮ ಕ್ಯಾಂಪಲ್ಲಿ ಸಾರಥಿ ಇದ್ದಾನೆ ದುಬಾರೆಯಲ್ಲಿ, ಹಾಗೆ ನಮ್ಮ ಭೀಷ್ಮ ಇದ್ದಾನೆ, ಹಾಗೆ ಇನ್ನೂ ತುಂಬ ಆನೆಗಳಿದ್ದಾವೆ, ವನರಾಜ, ಇಂದ್ರ. ಸೊ ಇವಾಗೆಲ್ಲ ಒಂದೊಂದು ಕ್ವಾಲಿಫೈಯರ್ ಅಂತ ಇರುತ್ತಲ್ವ. ಸೊ ಅದೆಲ್ಲ ಆದರೆ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ನೋಡೋಣ ಮುಂದೆ ಚಾನ್ಸಸ್ ತೆಗೆದ್ರೆ ಇವುಗಳು ಕೂಡ ಅದಕ್ಕೆ ಬರ್ತವೆ. ಅಂದರೆ ಮೈಸೂರು ದಸರಾಗೆ ಆಗಲಿ, ಬೇರೆ ಕ್ಯಾಪ್ಚರಿಂಗ್ ಆಗಲಿ ಬರಲಿ. ಹಾಗೆ ನೆಕ್ಸ್ಟ್ ನಮ್ಮ ಆರಂಗಿ ಕ್ಯಾಂಪಲ್ಲಿ ಕರ್ಣ ಇದ್ದಾನೆ. ಕರ್ಣನಿಗೂ ಕೂಡ ಚಾನ್ಸ್ ಸಿಗ್ಬೋದು. ಮತ್ತು ಇನ್ನು ಈಶ್ವರ ಮತ್ತು ಲಕ್ಷ್ಮಣ ತುಂಬ ವರ್ಷದಿಂದ ಅವರು ಕೂಡ ಬರ್ತಾ ಇಲ್ಲ. ನೋಡೋಣ, ಅವ್ರಿಗೂ ಬೈ ಮಿಸ್ಟೇಕ್ ಅಲ್ಲ, ಅವ್ರಿಗೇನೋ ಲಕ್ಕಿಲ್ಲ, ಅವ್ರಿಗೂ ಚಾನ್ಸ್ ಸಿಗ್ಬೋದು. ಅಂದರೆ ಅವ್ರು ಹಳೆ ದಸರಾ ಮಾಡಿ ಬಿಟ್ಬಿಟ್ಟಿದ್ದಾರೆ ನಮ್ಮ ವಿಕ್ರಮ, ಹಾಗೆ ಲಕ್ಷ್ಮಣ, ನಮ್ಮ ಇನ್ಯಾರು ಲಕ್ಷ್ಮಣ, ವಿಕ್ರಮ, ಈಶ್ವರ, ಹಾಗೆ ನಮ್ಮ ಕರ್ಣ. ಸೊ ಇವ್ರುಗಳು ಚಾನ್ಸ್ ಸಿಗ್ಬೋದು. ನೋಡೋಣ, ಇವರು ಸಿಕ್ಕರು ಚೆನ್ನಾಗಿರುತ್ತೆ. ಇಷ್ಟು ಇವತ್ತಿನ ಅಪ್ಡೇಟ್. ಸದ್ಯಕ್ಕೆ ನಾನು ಈ ಥರ ಒಂದು ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡೋಣ, ನನ್ನ ಪ್ರಕಾರ ಈ 4 ಆನೆಗಳಾದರೂ ಸಿಕ್ಕಿದರೆ ಖುಷಿನೇ. ಬಟ್ ಬೇರೆ ಆನೆಗಳು ಬಂದರೂ ನನಗೆ ಅದಕ್ಕಿಂತ ತುಂಬಾ ಖುಷಿ. ನಿಮ್ಮ ಪ್ರಕಾರ ಯಾವ ಆನೆ ಮೈಸೂರು ದಸರಾಗೆ ಬರ್ಬೋದು ಅಂತ ನೀವು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಆನೆಗಳ ಬಗ್ಗೆ ತಪ್ಪು ತಿಳ್ಕೊಳ್ಳೇಬೇಡಿ, ತಪ್ಪು ಮಾತಾಡಲೇಬೇಡಿ. ಅಚಾನಕವಾಗಿ ಏನೋ ಒಂದು ಆಗಿದೆ ಅಷ್ಟೇ. ಮೊನ್ನೆ ಕಂಜನ್ದೊಂದು ಮ್ಯಾಟ್ರು, ಸುಮಾರು ಜನ ಅದನ್ನೇ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಯಾವುದೇ ದೃಷ್ಟಿಕೋನದಲ್ಲಿ ಮಾತಾಡ್ತಾ ಇಲ್ಲ. ಆದಷ್ಟು ಬೇಗ ನಮ್ಮ ಕಂಜನು ಸರಿ ಹೋಗ್ತಾನೆ, ದಸರಾಗೂ ಬರ್ತಾನೆ. ಥ್ಯಾಂಕ್ ಯು ಸೋ ಮಚ್.